2 ನಿಮಿಷದಲ್ಲಿ ನಿಮ್ಮ ಮುಖದ ಮೇಲಿರೋ ಬಂಗು, ಪಿಗ್ಮೆಂಟೇಷನು ಎಷ್ಟೇ ವರ್ಷದಿಂದ ಬಂದಿದ್ದರೂ, ಏನೇನೋ ಮೆಡಿಸಿನ್ ತೊಗೊಂಡಿರ್ತೀವಿ ಹೋಗಿಲ್ಲ ಅಂದರೂ, ಪಿಂಪಲ್ ಮಾರ್ಕ್ಸು, ಡಾರ್ಕ್ ಸ್ಕಿನ್ನು, ನಾವು ಕಪ್ಪುಗಿದ್ದೀವಿ ಅನ್ನೋದಕ್ಕೆ ಉದಾಹರಣೆ ನಾನೇ. ಸೊ ಪಿಂಪಲ್ ಮಾರ್ಕ್ಸ್ ಇರುತ್ತೆ ಹೋಗಲ್ಲ ಅನ್ನಿರೋರಿಗೆ, ಅನ್ನೀವನ್ ಸ್ಕಿನ್ ಟೋನ್ ಇರೋರಿಗೆ, ವೈಟ್ ಪ್ಯಾಚಸ್ ಇರೋರಿಗೆ ರಾಮಬಾಣ ಇವತ್ತಿನ ರೆಮಿಡಿ. ಕೇವಲ 2 ನಿಮಿಷ ಈ ಪುಡಿನ ನೀವು ಮುಖದ ಮೇಲೆ ಅಪ್ಲೈ ಮಾಡಿ 2 ನಿಮಿಷದಲ್ಲಿ ನಿಮಗೆ ಎಂಡ್ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ಇದು ತುಂಬ ಸ್ಟ್ರಾಂಗು ಈ ಪುಡಿ. ಸೊ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತಾ, ಬರೀ ಮುಖಕ್ಕೆ ಅಲ್ಲ, ಕೈಯಲ್ಲಿರೋ ಪಿಗ್ಮೆಂಟೇಷನ್ಗೂ ರಾಮಬಾಣ. ಸುಮಾರು ಜನಕ್ಕೆ ಕೈಯಲ್ಲಿ ಬಂಗಿರುತ್ತೆ, ಅನ್ನಿವನ್ ಸ್ಕಿನ್ ಟೋನ್ ಇರುತ್ತೆ. ಇದು ಅದ್ಭುತವಾದ ಒಂದು ಪುಡಿ ಅಂತಲೇ ಹೇಳ್ಬೋದು. ಮ್ಯಾಜಿಕಲ್ ಪುಡಿ. 2 ನಿಮಿಷದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ 5 ನಿಮಿಷ 10 ನಿಮಿಷ ಕಾಯೋದೇ ಬೇಡ. ಸೊ ಇದನ್ನು ಅಪ್ಲೈ ಮಾಡಿ ನನ್ನ ಫೇಸಲ್ಲಿರೋ ಸ್ಕಿನ್ ಟೋನು, ಪಿಗ್ಮೆಂಟೇಷನ್ ಯಾವ ರೀತಿ ಸರಿ ಮಾಡಿಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಓಲ್ಡ್ ವೀಡಿಯೋಸು, ನನ್ನ ಸ್ಕಿನ್ ಕಾಂಪ್ಲೆಕ್ಷನ್ನ ಅಬ್ಸರ್ವ್ ಮಾಡಿ, ನನಗೂ ಪಿಗ್ಮೆಂಟೇಷನ್ ಇತ್ತು, ಸ್ಪಾಟು. ಸೊ ಇದನ್ನು ಅಪ್ಲೈ ಮಾಡ್ತಾ ನನ್ನ ಸ್ಕಿನ್ ಟೋನೇ ಚೇಂಜ್ ಆಗೋಯಿತು, ಕಲರು ಚೇಂಜ್ ಆಯಿತು, ಜಾಸ್ತಿ ಖರ್ಚೇ ಇಲ್ಲ. ಇದೆಲ್ಲ ನಿಮ್ಮ ಮನೇಲಿರೋ ಐಟಮ್, ಎಸ್ಪೆಷಲಿ ಅಡುಗೆ ಮನೇಲಿದೆ ಅಂತ ಹೇಳ್ತಾ, ವರ್ಷಾನುಗಟ್ಲೆಯಿಂದ ಬಂಗಿದೆ ನಮಗೆ, ಹೋಗ್ತಾ ಇಲ್ಲ. ಈಗ ಸಮ್ಮರ್ ಜಾಸ್ತಿ ಆಗ್ತಿದೆ, ಬಿಸಿಲು ಜಾಸ್ತಿ ಆಗ್ತಿದ್ದೇನೆ, ಬಂಗು ಜಾಸ್ತಿ ಆಗುತ್ತೆ. ಯಾರ್ಯಾರಿಗೆ ಮೂಲತಿ ಆಗ್ಬರಲ್ವೋ ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಮೂಲತಿ ಆಗ್ಬರೋರು ನಮ್ಮ ಸೋಪ್ನ ಧಾರಾಳವಾಗಿ ತಗೋತಾರೆ. ಅದಕ್ಕೆ ಲೈವ್ ಎಕ್ಸಾಂಪಲ್ ಹೇಮಾ ನಾಗರಾಜ್. ಆಯಿತಾ? ನೆಕ್ಸ್ಟು, ತುಂಬ ಡಾರ್ಕ್ ಸ್ಕಿನ್ ಇದೆ, ಸೊ ಮುಖದಲ್ಲಿ ಹೊಳಪು ಬೇಕು, ಅನ್ನೀವನ್ ಸ್ಕಿನ್ ಟೋನ್ ಇದೆ, ಫಸ್ಟ್ ತುಂಬಿಕೊಂಡಿದೆ ಪಿಂಪಲ್ಸ್ ಆಗಿ, ಪಿಂಪಲ್ ಮಾರ್ಕ್ಸ್ ಉಳ್ಕೊಂಡಿದೆ ಅನ್ನೋರಿಗೆ ರಾಮಬಾಣ ಇದೊಂದು ವಸ್ತು ತಂದಿಟ್ಕೊಳ್ಳಿ. ನಿಮಗೆ ಜಾದು ಆಗೋದು ಖಂಡಿತ ಒಂದೇ ಅಪ್ಲಿಕೇಶನಲ್ಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಸೊ ಜಾಸ್ತಿ ತಡ ಮಾಡೋದು ಬೇಡ. ಇದು ಏನಕ್ಕೆ ಉಪಯೋಗಿಸ್ತಾರೆ, ಹೆಂಗಿರೋರಿಗೆ ಹೆಂಗೆ ಫೇಸು ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳು ಕೊಡ್ತೀನಿ. ಸೊ ಫಸ್ಟ್ ಇದರದ್ದು ಪ್ಯಾಚ್ ಟೆಸ್ಟ್ ಮಾಡಬೇಕು. ಯಾವ ರೀತಿ? ಫಸ್ಟು ಕೈಯಲ್ಲಿ ಅಪ್ಲೈ ಮಾಡಿ ನೋಡಬೇಕು. ನಿಮಗೆ ಉರಿ ನೆವೆ ಏನೂ ಆಗಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಬೋದು ಅಂತ ರಾಮಬಾಣ ಈ ವಸ್ತು. ಸೊ ಈ ವಸ್ತುಲಿ ನಾನು ಏನೇನು ಉಪಯೋಗಿಸ್ದೆ, ಇದ್ರ ಜೊತೆ ಇನ್ನೊಂದು ವಸ್ತು ನಾನು ಹಾಕಿ ಇವತ್ತಿನ ಲೇಪನ ಮಾಡಿದೆ. ಇನ್ಸ್ಟೆಂಟಾಗಿ ನಿಮಗೆ ಶೈನಿಂಗು, ಗ್ಲೋ, ಪಿಗ್ಮೆಂಟೇಷನ್ ಹೋಗೋದ್ರ ಜೊತೆಗೆ ಸ್ಕಿನ್ ವೈಟ್ನಿಂಗು, ಬ್ರೈಟ್ನಿಂಗ್ ಆಗೋದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಜಾಸ್ತಿ ತಡ ಮಾಡೋದು ಬೇಡ, ಒಂದ್ಸಲ ವೀಡಿಯೋ ನೋಡ್ಕೊಂಬಂದ್ಬಿಡಿ. ಕುರುಕುಮ್ ಅಂತ ಒಂದು ಎನ್ಸೈಮ್ ಇದೆ, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿರೋ ನಮ್ಮ ಕಸ್ತೂರಿ ಅರಿಶಿನ. ಅದು ನಾವು ಹೇಳೋ ಬ್ರ್ಯಾಂಡ್ ತೊಗೊಂಡ್ರೆ ನಿಮಗೆ ರಿಸಲ್ಟ್ ಇಮಿಡಿಯೇಟಾಗಿ ಜಾಸ್ತಿ ಸಿಗುತ್ತೆ, 100 ಪಟ್ಟು. ಅದರಲ್ಲಿ ನಿರ್ಮಲ್ ಬ್ರ್ಯಾಂಡ್ ತೊಗೊಳ್ಳಿ, ಇದು ಅಮೆಝಾನಲ್ಲಿ ಅವೈಲಬಲ್ ಇದೆ. ಆಯಿತಾ? ಇದನ್ನು ಒಂದು ಪ್ರಮಾಣದಲ್ಲಿ ಮುಖಕ್ಕೆ ಅಪ್ಲೈ ಮಾಡಿದಾಗ ಮೊಸರು ಜೊತೆ ಅದು ಏನಂತೀವಿ ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ರಾಮಬಾಣ. ವರ್ಷಾನುಗಟ್ಲೆಯಿಂದ ಎಷ್ಟೆಷ್ಟೋ ಖರ್ಚು ಮಾಡಿರ್ತೀವಿ, ಪಿಗ್ಮೆಂಟೇಷನ್ ಹೋಗಲ್ಲ ಅನ್ನೋರಿಗೆ ರಾಮಬಾಣ ಇವತ್ತಿನ ರೆಮಿಡಿ. ಸ್ಕಿನ್ ವೈಟ್ನಿಂಗ್ ಸಹ ಆಗುತ್ತೆ. ಒಂದು ಐರನ್ ಬಾಣಲೆಯಲ್ಲಿ 2 ಚಮಚದಷ್ಟು ಕಸ್ತೂರಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಯೆಲ್ಲೋ ಕಲರಿಂದ ಗೋಲ್ಡನ್ ಕಲರ್ ಬರಬೇಕು. ಓಕೆನಾ ಫ್ರೆಂಡ್ಸ್? ದ ಲೈಟ್ ಚೇಂಜಸ್ ಆಗುತ್ತೆ. ಓಕೆ, ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಆರಕ್ಕೆ ಬಿಟ್ಬಿಡೋಣ. ಫಸ್ಟ್ ಸ್ಟೆಪ್ ಟು ಬಿ ನೋಟೆಡ್. ಇದು ಚೆನ್ನಾಗಿ ಆರಬೇಕು, ಪ್ಲಸ್ ಗೋಲ್ಡನ್ ಕಲರ್ ಆಗಿದೆ ಯೆಲ್ಲೋಯಿಂದ. ಇನ್ನೊಂದು ಸೆಕೆಂಡ್ ರಾಮಬಾಣ ಇವತ್ತಿನ ವೀಡಿಯೋಗೆ. ಇದು ಪಾಪ್ಯುಲರ್ ನ್ಯಾಚುರಲ್ ಸ್ಕಿನ್ ಕೇರ್ ರೆಮಿಡಿಲಿ ಇದನ್ನು ಯೂಸ್ ಮಾಡ್ತಾರೆ. AHA ಅಂತ ಇದೆ, ಅಂದರೆ ಟಾರ್ಟಾರಿಕ್ ಆ್ಯಸಿಡು, ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ ಎಲ್ಲ ಸೂಪರಾಗಿದೆ ನಮ್ಮ ಹುಣಸೆ ಹಣ್ಣಲ್ಲಿ. ಆಯಿತಾ? ಇದು ಹಳೇ ಹುಣಸೆ ಹಣ್ಣು ತೊಗೋಬೇಕು, ಬೆಳ್ಳಕ್ಕಿರೋದು ತೊಗೋಬೇಡಿ. ಕಲರ್ ದಯವಿಟ್ಟು ನೋಡ್ಕೊಳ್ಳಿ. ಓಕೆನಾ? ಇದು ಜೆಂಟಲ್ ಎಕ್ಸ್ಫೋಲಿಯೆಂಟ್ ಜೊತೆಗೆ ಸ್ಕಿನ್ನ ಬ್ರೈಟ್ನಿಂಗ್ ಮಾಡುತ್ತೆ, ಫೇಡ್ ಮಾಡುತ್ತೆ. ಪಿಗ್ಮೆಂಟೇಷನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಆಯಿತಾ? ಇದುವರೆಗೂ ಯೂಟ್ಯೂಬಲ್ಲಿ ಯಾರೂ ಹೇಳಿಲ್ಲ ಹುಣಸೆ ಹಣ್ಣು ಉಪಯೋಗಿಸ್ಕೊಂಡು ಪಿಗ್ಮೆಂಟೇಷನ್ ವಾಸಿ ಮಾಡೋದು. ನನ್ನ ಚಾನಲಲ್ಲಿ ನಾನು ಪ್ರೂವ್ ಮಾಡಿದ್ದೀನಿ. ಓಕೆನಾ? ಸೊ ಇದರದ್ದು ರಸ ನಿಮ್ಗೆ ಗೊತ್ತಿದೆ, ಬಿಸಿನೀರಲ್ಲಿ ನೆನೆ ಹಾಕ್ಕೊಳ್ಳಿ ಒಂದು ಅರ್ಧ ಗಂಟೆ. ಇದು ಗಟ್ಟಿ ರಸ ಬೇಕು ನನಗೆ. ಆಯಿತಾ? ಪಿಗ್ಮೆಂಟೇಷನ್ನ ಇದು ರೆಡ್ಯೂಸ್ ಮಾಡುತ್ತೆ. ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿ. ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ ಹುಣಸೆ ಹಣ್ಣು. ಆಯಿತಾ? ಡಾರ್ಕ್ ಸ್ಪಾಟು, ಅನ್ನೀವನ್ ಸ್ಕಿನ್ ಟೋನ್ನ ತೆಗೆಯುತ್ತೆ. ಯಾಕೊತ್ತಾ? ಆ್ಯಂಟಿ ಆಕ್ಸಿಡೆಂಟು ಮತ್ತು ವಿಟಮಿನ್ ಸಿ ಯಥೇಚ್ಛವಾಗಿದೆ. ಫ್ರೀ ರ್ಯಾಡಿಕಲ್ಸ್ನ ನ್ಯೂಟ್ರಲೈಸ್ ಮಾಡುತ್ತೆ, ಪ್ರೊಮೋಟ್ ಕೊಲಾಜನ್ನ ಮಾಡುತ್ತೆ. ಆಯಿತಾ? ಸೊ ಈಗ ಕಸ್ತೂರಿ ಅರಿಶಿನ ತೊಗೊಂಡೆ, ಹುಣಸೆ ಹಣ್ಣು ತೊಗೊಂಡೆ. ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ. ನಾನು ಜಾಸ್ತಿ ಇನ್ಫಾರ್ಮೇಷನ್ ಕೊಡೋಕ್ಕೋದ್ರೆ ವೀಡಿಯೋ ಲೆಂತಿ ಆಗುತ್ತೆ, ನೋಡೋರ್ಗೂ ಬೋರ್ ಆಗುತ್ತೆ. ಆಯಿತಾ? ಎಟ್ಟಾಗಿ ಇದನ್ನು ಪ್ಯಾಚ್ ಟೆಸ್ಟ್ ಮಾಡಬೇಕು. ಮತ್ತು ಮೊಸರು ಹಾಕ್ತಾಯಿದ್ದೀನಿ, ಗಟ್ಟಿ ಮೊಸರು, ಒಂದಿನದ ಮೊಸರು, ಫ್ರಿಜ್ಜಲ್ಲಿಟ್ಟಿರೋ ಮೊಸರು. ಫ್ರೆಂಡ್ಸ್, ಇಲ್ಲಿಂದ ಇಂಪಾರ್ಟೆಂಟ್ ವಿಷಯ ದಯವಿಟ್ಟು ಗಮನ ಕೊಡಿ. ಹುಣಸೆ ಹಣ್ಣು ಎಷ್ಟು ಎಫೆಕ್ಟಿವೋ ಅಷ್ಟೇ ಸೈಡ್ ಎಫೆಕ್ಟ್ ಇದೆ. ಇವಾಗ ನನಗಾಗತ್ತೆ ಅಂದರೆ ನಿಮ್ಗಾಗಬೇಕು ಅಂತಿಲ್ಲ. ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಆಗೋದೇ ಇಲ್ಲ, ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರ್ಗೆ ಆಗೋದೇ ಇಲ್ಲ. ದಯವಿಟ್ಟು ಕೈಯಲ್ಲಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಆಯಿತಾ?
ನಾನು ಹೇಳಿದೆ, ನೀವು ಯಾರೂ ಅಂದ್ಕೊಂಡಿರಲ್ಲ ಹುಣಸೆ ಹಣ್ಣಲ್ಲಿ ಎಫೆಕ್ಟ್ ಇದೆ. ಎಸ್, ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್, ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋ ಶಕ್ತಿ ಇದೆ ಹುಣಸೆಹಣ್ಣು. ಚೆನ್ನಾಗಿ ಕಲಸಿದ್ವಾ, 2 ನಿಮಿಷದ ಪ್ರೊಸೀಜರು. ಒಂದು ಸಲ ಇದನ್ನು ಫಸ್ಟು ಕೈಗೆ ಅಪ್ಲೈ ಮಾಡ್ತೀನಿ. ಓಕೆ, ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ. ಇದು ಎಕ್ಸಲೆಂಟ್ ರೆಮಿಡಿ. ಯಾರ್ಯಾರಿಗೆ ಮುಲತಿ ಬರಲ್ವೋ, ಎಕ್ಸಲೆಂಟ್ ರೆಮಿಡಿ ಫಾರ್ ಪಿಗ್ಮೆಂಟೇಷನ್. ಯಟ್ ಅಗೇನ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಆಗಲಿಲ್ಲ ಅಂದಾಗ ನೀವು ಫೋರ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಆಯಿತಾ? ವೀಡಿಯೋಲಿ ಓಪನ್ನಾಗಿ ಇದ್ದಂಗೆ ಹೇಳ್ಬಿಡ್ತೀನಿ ನಾನು. ಅಯ್ಯೋ ಮಾಡಿ ಹೋಗುತ್ತೆ, ಅದೆಲ್ಲ ಈ ಚಾನಲಲ್ಲಿ ನಡೆಯಲ್ಲ. ಆಗಲ್ಲ. ಪ್ಯಾಚ್ ಟೆಸ್ಟಲ್ಲಿ ಆಗಲ್ವಾ? ಆಗಲ್ಲ. ಸೆನ್ಸಿಟಿವ್ ಸ್ಕಿನ್ ಅವ್ರು ದಯವಿಟ್ಟು ಮಾಡೋಕ್ಕೋಗ್ಬೇಡಿ. ತುಂಬ ಅಡ್ವರ್ಸ್ ಆಗಿದೆ, ತುಂಬ ಸ್ಟ್ರಾಂಗ್ ಇದೆ ಹುಣಸೆ ಹಣ್ಣು. ನೋಡಿ, ಚೆನ್ನಾಗಿ 2 ನಿಮಿಷ ಉಜ್ಜಬೇಕು. ಆಮೇಲೆ ಕೈ ತೊಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಟ್ಯಾನ್ ಸಮೇತ ಹೋಗುತ್ತೆ. ಇದು ಟ್ಯಾನ್ ಸಮೇತ ಹೋಗುತ್ತೆ. ನೋಡಿ, 2 ಕೈ. ಸೊ ಸುಮಾರು ಜನಕ್ಕೆ ಇದರದ್ದು ಇನ್ಫಾರ್ಮೇಷನ್ ಗೊತ್ತಿರಲ್ಲ ಅಲ್ವಾ? ಹುಣಸೆ ಹಣ್ಣಲ್ಲೂ ಇಂಥ ಜಾದು ಆಗುತ್ತಾ ಅಂತ. ಎಸ್, ಆಗುತ್ತೆ. ಯಾವಾಗ? ಅದು ನೀವು ಪ್ಯಾಚ್ ಟೆಸ್ಟಲ್ಲಿ ಯೂಸ್ ಮಾಡಿದಾಗ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮನ್ ಅಗ್ರೆಸ್ ವ್ಲಾಗ್ಸ್ ಅಂತ ಹೇಳ್ತಾ, ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡುತ್ತೆ, ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ನಿಮಗೇನಾದ್ರು ಸ್ಕಿನ್ ಪ್ರಾಬ್ಲಮ್ ಇದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅದರ್ವೈಸ್ ಬೇಡ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ನೋಡಿ, ಫೇಸ್ನ ಮುಲತಿ ಸೋಪಲ್ಲಿ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡ್ಕೊಂಡಿರಬೇಕು. ಆಮೇಲೆ ಇದು ಎಲ್ಲ ಪ್ಯಾಕ್ ಥರ ಹಚ್ಬಿಟ್ಟು ಬಿಡೋಂಗಿಲ್ಲ ಫ್ರೆಂಡ್ಸ್. 2 to 3 ಮಿನಿಟ್ಸಲ್ಲಿ ಇದು ಮಸಾಜ್ ಮಾಡಿ ವೈಪೌಟ್ ಮಾಡಿಬಿಡಬೇಕು. ಆಯಿತಾ? ಇವಾಗ ಮುಲತಿ ಅಂದರೆ ನಾನು 8 ನಿಮಿಷ ಇರಿ, 6 ನಿಮಿಷ ಇರಿ ಅಂತ ಹೇಳ್ತೀನಲ್ಲ, ಆ ಥರ ಎಲ್ಲ ಇಲ್ಲ ಇಲ್ಲಿ. ಓಕೆ, ಚೆನ್ನಾಗಿ ಇದನ್ನು ಅಪ್ಲೈ ಮಾಡಿ. ಯಾಕಂದರೆ ಹುಣಸೆಹಣ್ಣು ಹಾಕಿರೋದ್ರಿಂದ ಇದು ಬೇಗ ಆ್ಯಕ್ಟಿವ್ ಆಗಿರುತ್ತೆ. ನಾನು ಹಣೆಗೆ ಮಾಡಲ್ಲ ಈ ರೆಮಿಡಿ, ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗಲಿ ಅಂತ. ಜಸ್ಟ್ 2 ಮಿನಿಟ್ಸ್ ಇರ್ತೀನಿ. ಜಸ್ಟ್ 2 ಮಿನಿಟ್ಸ್ ಇರ್ತೀನಿ. ಓಕೆನಾ? 2 ಮಿನಿಟ್ಸ್ ಆಗಿದೆ. ಕೈನ ಸ್ವಲ್ಪ ವೆಟ್ ಮಾಡ್ಕೊಳ್ಳೋಣ. 2 to 3 ಮಿನಿಟ್ಸ್, ಜಾಸ್ತಿ ಇರಬೇಡಿ. ಓಕೆ, ಅಷ್ಟೊತ್ತಿಗೆ ಇದೇನೋ ಒಂದು 50% ಫಾಸ್ಟರ್ ಎಫೆಕ್ಟು ಹುಣಸೆ ಹಣ್ಣು. ನಾನು ಸುಮಾರು 1 ಅವರ್ ಮುಂಚೆ ಅದನ್ನು ನೆನೆಸಿಟ್ಟಿದ್ದೆ. ನೋಡಿ, ಒಂದು ನಿಮಿಷ, ನಿಮ್ಗೆ ಈಗಾಗಲೇ ಸ್ವಲ್ಪ ಚೇಂಜ್ ತೋರಿಸ್ತೀನಿ. ಸ್ಕಿನ್ ಕ್ಲಾರಿಟಿ ನೋಡಿ, ನೋಡಿದ್ರಾ? ನಾನು ಹೇಳಿದ ಟೈಮಿಂಗ್ಸು ಮೀರಬೇಡಿ. ಓಕೆ, ಈಗ ಕೈ ಸ್ವಲ್ಪ ಒದ್ದೆ ಮಾಡ್ಕೊತೀನಿ. ಮಾಡಿಕೊಂಡು ಎಲ್ಲ ಪ್ಯಾಕ್ ಥರ ಹಾಕಿಬಿಡಬೇಡಿ. ಇದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಉಜ್ಜಬೇಕು. ಜಸ್ಟ್ 2 ಮಿನಿಟ್ಸ್ ಇರಬೇಕಷ್ಟೇ, ಜಾಸ್ತಿ ಹೊತ್ತಿರೋಂಗಿಲ್ಲ. ಯಾಕಂದರೆ ಇದು ಹೇಳಿಲ್ವಾ 100% ಫಾಸ್ಟ್ ರಿಯಾಕ್ಷನ್. ಚೆನ್ನಾಗಿ ಉಜ್ಜಿ, ನಾವು ಹೇಳಿದ ಬ್ರ್ಯಾಂಡೇ ತೊಗೊಳ್ಳಿ. ಬೇರೆ ಬ್ರ್ಯಾಂಡ್ ತೊಗೊಂಡ್ರೆ ನಿಜವಾಗ್ಲೂ ಅದರದ್ದು ಇದು ಗೊತ್ತಾಗಲ್ಲ, ಮುಖ ಎಲ್ಲೋ ಆಗಲ್ಲ. ಓಕೆನಾ? ಸೊ ಸ್ವಲ್ಪ ಜಸ್ಟ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಹಣೆಗೂ ಕೆನ್ನೆಗೆ ನಿಮಗೆ ಗೊತ್ತಾಗ್ತಿದೆ. ಸೊ ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಮುಖ ಎಲ್ಲೋ ಆಗಲ್ಲ. ನಾ ಹೇಳಿದ ಬ್ರ್ಯಾಂಡು 2 to 3 ಮಿನಿಟ್ಸ್ ಅದರದ್ದು ವರ್ಕು. ನೋಡಿ, ಮುಖ ಎಲ್ಲಾದರೂ ಎಲ್ಲೋ ಆಯಿತಾ? ಇಲ್ಲ ಅಲ್ವಾ? ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊತೀನಿ. ನೋಡಿ, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್ ಯಾವ ರೀತಿ ಇದೆ ಅಂತ. ಶೈನಿಂಗು, ಗ್ಲೋ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲರಿಗೂ ಹುಣಸೆಹಣ್ಣು ಹಾಕಿ ಬರೋಲ್ಲ. ಪ್ಯಾಚ್ ಟೆಸ್ಟ್ ಮಾಡಿ. ವೆರಿ ಸೆನ್ಸಿಟಿವ್ ಸ್ಕಿನ್ ಅವರು ಅಂದರೆ ದಯವಿಟ್ಟು ಮುಟ್ಟಕ್ಕೆ ಹೋಗಬೇಡಿ. ಆಯಿತಾ? ಫುಲ್ ಫೇಸ್ ಪಿಗ್ಮೆಂಟೇಷನ್ ಇದೆ, ದಯವಿಟ್ಟು ಮಾಡಬೇಡಿ ನೀವು. ಸ್ಪಾಟ್ ಇದ್ದರೆ ಮಾಡಿ, ಅದು ವಿತ್ ಪ್ಯಾಚ್ ಟೆಸ್ಟ್. ಯಾಕಂದರೆ ಅದಾಗಲಿಲ್ಲ ಅಂದರೆ ಉರಿ ಆಗುತ್ತೆ. ಅದನ್ನು ಹೇಳ್ಬಿಡ್ತೀನಿ. ಓಕೆ, ಜಸ್ಟ್ ದ ಕ್ಲಾರಿಟಿ ಆಫ್ ಸ್ಕಿನ್. ನೋಡಿ,
ಹಣೆಗೆ ಹಾಕಲಿಲ್ಲ. ಸೊ ಕ್ಲಾರಿಟಿ ನಿಮ್ಗೆ ಧಾರಾಳವಾಗಿ ಕಾಣುತ್ತೆ. ಓಕೆ, ಸೊ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಹುಣಸೆಹಣ್ಣಲ್ಲಿ ಏನಿದೆ, ಯಾಕೆ ಅದಷ್ಟು ಪವರ್ಫುಲ್ಲು ಅಂತ. ಓಕೆ, ನೀವು ಅದೇ ಹೇಳಿದ್ನಲ್ಲ, ಸೆನ್ಸಿಟಿವ್ ಅವ್ರು ಯೂಸ್ ಮಾಡಬೇಡಿ, ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರು ಯೂಸ್ ಮಾಡಬೇಡಿ. ಮಿಕ್ಕಿದವರು ವಿತ್ ಪ್ಯಾಚ್ ಟೆಸ್ಟ್ ಯೂಸ್ ಮಾಡಿ. ಓಕೆ, ಟ್ಯಾನ್ ತೆಗಿಯೋದ್ರಲ್ಲಿ ಎತ್ತಿದ ಕೈ ಅದು. ಓಕೆನಾ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸಬ್ರು ಯಾರು ಫಸ್ಟ್ ಟೈಮ್ ಹೇಮನಾಗರ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ವಾಟ್ಸಪ್ಪಲ್ಲಿ ದಯವಿಟ್ಟು ಕಾಲ್ ಮಾಡಬೇಡಿ, ಮೆಸೇಜ್ ಮಾಡಿ. ಸುಮಾರು ಜನ ಹೊಸ ಸಬ್ಸ್ಕ್ರೈಬರ್ಸು ಮೆಸೇಜ್ ಮಾಡಿ. ಓಕೆನಾ, ನಾನು ಫ್ರೀ ಇದ್ದರೆ ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. 100% ವರ್ಕ್ ಆಗೇ ಆಗುತ್ತೆ ಅಂತ ಹೇಳ್ತಾ ಹೋಗಬಲ್ಲ.